ಎಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕದ ಕೊಡಗು ಜಿಲ್ಲೆಯ ಹಸಿರು ಕಾಡಿನ ಮಧ್ಯೆ ಅಡಗಿರುವ ಪ್ರಕೃತಿಯ ಅದ್ಭುತ ಇರ್ಪು ಜಲಪಾತದೆಡೆಗೆ ನಮ್ಮ ಪಯಣ ಸಾಗಿದೆ. ಬ್ರಹ್ಮಗಿರಿ ಬೆಟ್ಟಗಳಿಂದ ಹರಿದು ಬರುವ ಇರ್ಪು ಸುಮಾರು 170 ಅಡಿ ಎತ್ತರದಿಂದ ಧುಮುಕುತ್ತಾ ನೋಡುಗರನ್ನು ಮಂತ್ರಮುಗ್ಧಗೊಳಿಸುತ್ತಿದೆ. ಇದು ಕೇವಲ ಪ್ರವಾಸಿ ತಾಣವಷ್ಟೇ ಅಲ್ಲದೆ ಶ್ರೀರಾಮ ಲಕ್ಷ್ಮಣರು ಕೂಡ ಇಲ್ಲಿಗೆ ಬಂದಿದ್ದರು ಎಂಬ ಐತಿಹಾಸಿಕ ಮತ್ತು ಧಾರ್ಮಿಕ ಹಿನ್ನೆಲೆ ಕೂಡ ಇದೆ. ಇದಕ್ಕೆ ಸಾಕ್ಷಿಯಾಗಿ ಪ್ರಸಿದ್ಧ ರಾಮೇಶ್ವರ ದೇವಾಲಯವೂ ಕೂಡ ಇಲ್ಲಿದೆ. ಬ್ರಹ್ಮಗಿರಿ ಅಭಯಾರಣ್ಯದ ಮಧ್ಯದಲ್ಲಿ ಲಕ್ಷ್ಮಣ ತೀರ್ಥ ನದಿಯು ಹರಿದು 170 ಅಡಿಗಳ ಎತ್ತರದಿಂದ ಧುಮುಕುತ್ತಾ ನಿರ್ಮಿಸಿರುವ ಈ ಜಲಪಾತ ಮಳೆಗಾಲದಲ್ಲಿ ಭೋರ್ಗರೆಯುತ್ತಾ ಮನೋಹರವಾದ ಜಲಪಾತದ ವೀಕ್ಷಣೆಗೆ ಅವಕಾಶವನ್ನು ಮಾಡಿಕೊಡುತ್ತದೆ. ಬೇಸಿಗೆಯಲ್ಲೂ ಬತ್ತದೆ ಎಳೆ ಎಳೆಯಾಗಿ ಬೀಳುವ ನೀರು ದೂರದಿಂದ ಸಾಹಸ ಪ್ರಯಾಣ ಮಾಡಿ 200 ಮೆಟ್ಟಿಲುಗಳನ್ನು ಹತ್ತಿ ಬರುವವರಿಗೆ ನಿರಾಸೆಯನ್ನಂತೂ ಮಾಡುವುದಿಲ್ಲ. ಈ ರಾಮತೀರ್ಥ ನದಿಯನ್ನು ಸೇರುವ ಈ ನೀರು ಮುಂದೆ ಕಾವೇರಿಯೊಂದಿಗೆ ಸಂಗಮಗೊಳ್ಳುತ್ತದೆ. ದಟ್ಟ ಕಾಡುಗಳ ಸೌಂದರ್ಯ, ಪಕ್ಷಿಗಳ ಕಲರವ, ಜಲಧಾರೆಗಳ ನಾದ ಮನಕ್ಕೆ ಮುದವನ್ನು ನೀಡುತ್ತದೆ. ಒಣ ಬೇಸಿಗೆಯ ಕಾಲದಲ್ಲಿಯೂ ಕೂಡ ಇಷ್ಟೊಂದು ಮೇಲಿನಿಂದ ಕೆಳಕ್ಕೆ ಬೀಳುತ್ತಿರುವ ನೀರಿನ ಧಾರೆಯನ್ನು, ಪ್ರಕೃತಿಯ ಸೊಬಗನ್ನು ಒಮ್ಮೆ ತಪ್ಪದೇ ವೀಕ್ಷಿಸಿ. ಧನ್ಯವಾದಗಳು.